ಈ ವಾತಾವರಣದಿಂದ ನನ್ನ ತಲೆ ಕೆಟ್ಟೋಗಿದೆ. ಎಲ್ಲಾದ್ರೂ ದೂರ ಹೋಗಿದ್ದು ಬರಬೇಕು ಅಂತಿದೆ. ಪ್ರಯಾಣಕ್ಕೆಲ್ಲ ಸಿದ್ಧಪಡ. ಈಗಲೇ ಈ ಕ್ಷಣವೇ ಬೈಕ್. ಹಾಯ್ ಗಾಯ್ಸ್, ನೈಟ್ ಔಟ್ ಹೋಗ್ತಾ ಇದೀವಿ. 4 ಜನ ಹೋಗ್ಬೇಕಾಯ್ತು. ಒಬ್ಬ ಗೊತ್ತಲ್ಲ ಟೀಮಲ್ಲಿ ಒಬ್ಬ ಇರ್ತಾನಲ್ಲ, ಕೈ ಕೊಟ್ಬಿಟ್ಟಾನೆ. ಈಗ ಏನು ಪ್ಲಾನ್ ಅಂತ ಗೊತ್ತಿಲ್ಲ. ಫ್ರೆಂಡ್ ಒಬ್ಬನ ಪಿಕಪ್ ಮಾಡೋಕೆ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲೇ ಅವ್ರ ಮನೆ, ಏರಿಯಾ ಹೇಳಂಗಿಲ್ಲ. ಅವನ್ನ ಪಿಕಪ್ ಮಾಡಿಕೊಂಡು ಇನ್ನೊಬ್ಬ ಬರ್ತಾನೆ, ಅವನು ಪಿಕಪ್ ಮಾಡ್ಕೊಂಡು ಗಾಡೀಲಿ ಪಾಸ್ ಆಗಬೇಕು. ನೋಡಿ ಎಲ್ಲೋಗ್ತಾ ಇದೀವಿ ಅಂತ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗೋದು. ಹಂಗೆ ನೋಡಿ ಅವ್ರ ಮನೇಲಿ ನೈಟ್ ಔಟ್ ಹೋಗೋದು ಯಾರಿಗೂ ಗೊತ್ತಾಗಬಾರ್ದು ಅಂತ 12:30 ಮೆಲ್ಲಗೆ ಬಾಗಿಲು ಹಾಕೊಂಡು ಮೇಲೆ ಗೇಟ್ ಹಾಕೊಂಡ್ಬರ್ತಾವ್. ನೋಡಿ 2ನೇ ಕ್ಯಾಂಡಿಡೇಟು, 3ನೇ ಕ್ಯಾಂಡಿಡೇಟು ಇನ್ನು ಯಾವ ಥರ ಬರ್ತಾವನೋ ಗೊತ್ತಿಲ್ಲ. ಅವ್ನು ಬಿಡಿ ಫ್ಯಾಮಿಲಿ ಮ್ಯಾನು ರಾಜಾರಾಷ್ಟ್ರಕ್ಕೆ ಬರ್ತಾನೆ. ನೋಡಿ ಮೆಲ್ಲಗೆ ಬರ್ತಾವನೆ. ಬಂದ ನೋಡಿ 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 ಗೊತ್ತಾಗಬಾರ್ದು ಅಂತ. ನೋಡಿ ಗಾಯ್ಸ್ ನಾವು ನೈಟ್ ಔಟ್ ಹೋಗ್ತಾ ಇದೀವಿ ಅಂತ ರೋಡ್ ತುಂಬ ಸೀರಿಯಲ್ ಸೆಟ್ ಹಾಕಿ ರೆಡಿ ಮಾಡೋರೆ. ಯಾವ್ದಿದು ಸಿರ್ಕೆ ಅಪಾರ್ಟ್ಮೆಂಟ್ ರೋಡಲ್ಲಿ ರಥ ಬರ್ತಾ ಇದೆ ದಾರಿ ಬಿಡಿ. ನೋಡಿ ಹಿಂಗೆ ನಾವೆಲ್ಲ ಅವಾಗಲೇ ಹಂಗೆ ಗಾಯ್ಸ್, ಇವಾಗ ಕೇಳಲೇಬೇಕಾ? ನೋಡಿ ಯಾರಿಲ್ಲ ರೋಡಲ್ಲಿ, ಫುಲ್ಲು ನಮ್ದೆಲ್ಲ 0 ಟ್ರಾಫಿಕ್ ಬಿಡೋದು ನಮ್ಮನ್ನ. ಜಾಲಿ ಜಾಲಿ. ಇದೇ ರಾಮಾಚಾರಿ ಫಿಲಮ್ ಅಲ್ಲಿ ಅವ್ರ ಹಬ್ಬದ ಡ್ಯಾನ್ಸ್ ಆಡಿಸಲ್ಲ, ಇದೇ ಬ್ರೋ ಬಿಡ್ಸೋದು. ಎಲ್ಲರೂ ನೋಡ್ಕೊಳ್ಳಿ. ಯಾವಾಗ ಕಾರ್ ಎತ್ಕೊಂಡು ಹೋಗೋದು, ಇದು 2 ವೀಲರಲ್ಲೇ ಇರ್ತೀವಲ್ಲ. ನೋಡಿ ಗಾಯ್ಸ್, 12 ಗಂಟೆ ಆದ್ರೆ ಊಟ ಸಿಗುತ್ತೆ. 2 ಗಂಟೆ ಆದ್ರೆ ಕೆಂಗೇರಿ ರೈಲ್ವೆ ಸ್ಟೇಷನ್ ಇಂದ ನೋಡಿ ನಾವು ಚಿಕ್ಕ ವಯಸ್ಸಿಂದ ಕಾರ್ ತಗೋತೀವಿ ಅಂತ ತಗೊಳಕ್ಕಾಗಿಲ್ಲ. 2 ವೀಲರ್ ಟಿಕ್ ಮಾಡ್ತಾ ಇದೀವಿ. ನಮ್ಮ ಮನೆ ಬರ್ದಲ್ಲಿ 2 ವೀಲರ್ ಕಾರ್ ಅನ್ಸುತ್ತೆ. ಫಸ್ಟ್ ಹೆಲಿಕಾಪ್ಟರ್ ಬರ್ದಿರ್ಬೋದೇನೋ ಪಾಸಿಟಿವ್ ಕ್ಲಿಕ್ ಮಾಡಿದ್ರೆ. ನೋಡಿ ಇವಾಗ ಎಂಪೈರ್ ಹತ್ರ ಬಂದಿದೀವಿ. ಪಕ್ಕದಲ್ಲೇ ದೋಸೆ ಕ್ಯಾಂಪ್ ಇದೆ. ಇಲ್ಲೂ ಅಷ್ಟೇ ನೋಡಿ, ಎಷ್ಟು ಹೊತ್ತವರೆಗೂ ಓಟ ಕಟ್ಕೊಂಡಿವಿ. ನೋಡಿ ಗಾಯ್ಸ್, ದೋಸೆ ಕ್ಯಾಂಪು ಎಂಪೈರು ಜಾಲಿ. ಜನ ನೋಡ್ರಿ, ಶನಿವಾರ ಭಾನುವಾರ ಬೆಳಿಗ್ಗೆ ನಾಳೆ 1:30 ನೋಡಿ ಜಾಲಿ. ನಾನು ಜಿಮ್ಮಿ ತಗೊಂಡು ಜಿಮ್ಮಿ ತರ ಹೋಯ್ತಾವನೆ. ದೇವರೈತೆ, ಅದೇ ಕೈ ಮುಟ್ಕೊಂಡ್ಬಿಟ್ಟು ದೇವ್ರು ಎಲ್ಲಾರ್ಗು ಒಳ್ಳೇದು ಮಾಡ್ಲಿ. ದೇವಸ್ಥಾನದೊಳಗೆ ಹಾಯ್ ಗಾಯ್ಸ್, ನೋಡಿ ನಾವು ಆಲ್ರೆಡಿ ಕುಂಬ್ಳಗೂಡಲ್ಲಿ ಇದ್ದೀವಿ. ಏನ್ ಮಾಡ್ದಪ್ಪ? ಕುಂಬ್ಳಗೂಡು ಸರ್ಕಲ್. ಹಂಗೆ ಮುಂದಕ್ಕೆ ಹೋದ್ರೆ ಕುಂಬ್ಳಗೂಡು, ಲೆಫ್ಟ್ ಅಲ್ಲಿ ನೋಡಿದ್ರೆ ಇಲ್ಲಿ ಯಾವ್ದೋ ನೋಡಿ, ಏನಿದು ಇದೇ ಬಸ್ ಸ್ಟಾಪ್. ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ ಒಂದು ಹಳೆ ಯಾಂದಳ್ಳಿ ತಂದು 400 ರೂಪಾಯಿ ಗೊತ್ತಿಲ್ಲ. ಟೋಲ್ ಪಕ್ಕದಲ್ಲಿ ಬಂದಿದ್ದೀವಿ. ಟೋಲ್ ಪಕ್ಕದಲ್ಲಿ ಸಮೃದ್ಧಿ ಚಾಯ್ ತೆಗ್ದೈತಿ ನೋಡಿ. ಅಲ್ಲೇ 2 ಗಂಟೆ ಟೈಮಿಂಗ್ಸು. ಟೀ ಕುಡ್ಕೊಂಡು ಹಂಗೆ ಮುಂದಕ್ಕೆ ಪಾಸ್ ಆಗೋದು. ಇವಾಗ ನೋಡಿ ಸಮೃದ್ಧಿ ಚಾಯ್ಸ್ ಇದೇ ಟೋಲು. ಸ್ವಲ್ಪ ಮುಂದೆ ಇದೆ, ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಟೀ ಬ್ರೋ, ಟೀ. ನೈಟ್ ಔಟಲ್ಲಿ ಟೀ ಕುಡಿಯೋದೇ ಒಂದು ಮಜಾ. ಮುಂದೆ ಹೋಗೋ ಟೀ, ಅಲ್ಲಿ ಸಿಕ್ಕಿದ್ರೆ ಟೀ, ನೋಡಿದಾಗೆಲ್ಲ ಟೀ, ಟೀ. ಓನ್ಲಿ ಚಳಿ ಫುಲ್ ಟೀ. ಮಜಾ ಏನು ಗೊತ್ತಾ ಬ್ರೋ, ಇನ್ನು ವಿಡಿಯೋನೇ ಆಗಿಲ್ಲ ಬ್ರೋ. ವಿಡಿಯೋನೇ ಆಗಿಲ್ಲ. ನಿಮ್ಮ ಹೆಸರು ಹೇಳಿ ಬ್ರೋ. ಇವ್ರ ಹೆಸರು ಅರುಣ್ ಅಂತ, ಫ್ಯಾಮಿಲಿ ಮ್ಯಾನು. ಇವ್ರಿಗೂ ಮದುವೆ ಆಗಿಲ್ಲ, ನನಗೂ ಮದುವೆ ಆಗಿಲ್ಲ. ನೈಟ್ ಔಟ್ ಹೋಗ್ತಾ ಇದೀವಿ ಬ್ರೋ. ಬಾಯ್. ಅಷ್ಟೇನಾ? ಥಮ್ಸ್ ಅಪ್ ತೋರಿಸ್ರಿ. ಅಯ್ಯ ಬೋಸಡಿಕೆ ಮತ್ತೆ ವಿಡಿಯೋ ಆಯ್ತೈತೆ. ಹಾಯ್ ಗಾಯ್ಸ್, ನೋಡಿ ಟೀ ಕುಡಿಯೋಕೆ ಸ್ಟಾಪ್ ಆಗಿತ್ತು. ಮತ್ತೆ ನೈಟ್ ಔಟು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೋಡಿ ಒಳ್ಳೆ ಚಳಿ, ಗಾಳಿ. ನೈಟ್ ಔಟ್ ಮಜಾನೇ ಬೇರೆ. ನೋಡಿ ಅಡ್ರೆಸ್ ಹೇಳು ಅಂದ್ರೆ ನಾವು ಕರೆಕ್ಟಾಗಿ ಹೇಳ್ತಿಲ್ಲ. ನಾವು ಮೈಸೂರಿಗೆ ಹೋಗ್ತಾ ಇರೋದು. ನಾವು ಬೇರೆ ಈ ಕಡೆ ಎಲ್ಲ ಬಂದು ಭಾಳ ದಿನ ಆಗ್ಬಿಟ್ಟೈತೆ. 2 ವೀಲರ್ ಬೇರೆ ಮೇಲೆ ಹೋಗೋದು ಮತ್ತೆ. ನಾವು ನೋಡಿ ಕುಡ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ರೋಡ್ ಕಂಪ್ನಿ ಪಕ್ಕದ ರೋಡ್ಗೆ ಹೋಗ್ಬಿಟ್ಟಿದ್ದು. ಇವಾಗ ಮತ್ತೆ ಯಾವುದೋ ಒಂದು ರೋಡ್ ತೋರಿಸ್ತಾ ಇತ್ತು, ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ
ನೋಡಿ ಗಾಯ್ಸ್, ಇದು ಸೆಂಟ್ರಲ್ಲಿ ರೈಲ್ವೆ ಟ್ರ್ಯಾಕ್ ಸಿಗುತ್ತೆ. ತುಂಬಾ ಕನ್ಫ್ಯೂಸ್ ಆಗುತ್ತೆ ಜನಕ್ಕೆ. ಮ್ಯಾಪ್ ನೋಡ್ಕೊಂಡ್ರು ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ನಾವು ಯಾವ್ದಾದ್ರು ಊರ್ ಸಿಗುತ್ತೆ, ಗಲ್ಲಿ ಒಳಗಡೆ ಮೈಸೂರು ಅಂತ ರೂಟ್ ಹಾಕಿದ್ರು. ಇದು ಯಾವ್ದೋ ಪ್ಯಾರಲಲ್ ರೋಡಲ್ಲಿ ಬಂದ್ರೆ ಇದೇ ಹಿಂಸೆ. ನೀವು ಲೊಕೇಶನ್ ನಂಬ್ಕೊಂಡು ಮಾತ್ರ ಬರಕ್ ಹೋಗ್ಬಿಡ್ರಿ. ಯಾವ್ದೋ ಊರುಗಳಿಗೆಲ್ಲ ಬಂದ್ಬಿಟ್ಟು ಜಾಲಿ, ಫುಲ್ಲು ಜಾಲಿ. ನೋಡಿ, ಈ ತರ ಒಂದು ಆರ್ಚ್ ಸಿಗುತ್ತೆ. ದೊಡ್ಡಮಲ್ಲೂರು ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ ನೋಡಿ, ದೇವಸ್ಥಾನ ಕೈ ಮುಗ್ಕೊಳ್ಳಿ ಎಲ್ಲಾರು. ಈಗ ಮೈಸೂರು ಕ್ಯಾಮ್ರಾ ಅಂತ ನೋಡಿ, ಹಂಗೆ ಮುಂದೆ ಬಂದ್ರೆ ಭೈರಪಟ್ಟಣ ಸಿಗುತ್ತೆ. ಸಿಲ್ಲೆ ಹೊಡಿತಾವನೆ. ಇಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ. ಅಪ್ಪಾಜಿ, ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ಅಲ್ವಾ ನಾವು? ಕಾರಲ್ಲಿ ಬಂದಾಗ ಟೀ ಕುಡಿಯಕ್ಕೆ ಬಂದಿದ್ವಿ. ಇಲ್ಲೆಲ್ಲ ನಿಂತ್ಕೊಂಡು ನಾವು ಸಲ ಉಕ್ಕುಡು ಮಾರಮ್ಮ ಹೋದಾಗ ಇಲ್ಲಿಗೆ ಬರೋದು ಟೀ ಕುಡಿಯೋಕ್ಕೆ. ಕಾರಲ್ಲಿ ಹೋಯ್ತೀವಿ ಅವಾಗ. ನೋಡಿ ಇದೇ ಟೀ ಅಂಗಡಿ. ಹಾಯ್ ಗೈಸ್, ನೋಡಿ ಇಲ್ಲೆಲ್ಲೋ ಬಂದು ಟೀ ಕುಡಿತಾ ಇದೀವಿ. ಅವೆಲ್ಲ ಹೇಳಿದ್ನಲ್ಲ, ಬೈರಮಂಗಲ ಹತ್ರ. ಎಲ್ಲ ಸೀದು ಹೋಗ್ಬಿಟ್ಟು ಮಾಡಿ ಬ್ರೋ. ನೋಡಿ, ಎಲ್ಲ ಸೀದು, ಚಳಿ ಬೇರೆ ಜಾಸ್ತಿ ಆಗ್ಬಿಟ್ಟೈತೆ. ಎಲ್ಲ ಹಾಕೊಂಡು ಗುಮ್ತಾ ಇದ್ ಮಾತ್ರ. ಆಗ ಮಾದೇಶ್ವರ ಏನ್ ಬರ್ದಾನೋ ಏನೋ, ಯೋಗಿ ಪರ್ದಿ ಯೋಗಿಗೆ ಜೋಗಿ ಪರ್ದಿ ಜೋಗಿ. ಮನೆ ಮುಂದಿನ ಕರೆ ನೋಡ. ಮೂರನೇ ಟೀ ಅಂಗಡಿ ಗುರು. ಇವಾಗ ಗೊತ್ತಾಯ್ತು ನಾವ್ ಎಲ್ಲೋಗ್ತಾ ಇದೀವಿ ಅಂತ. ಮೈಸೂರು ಹನುಮಂತು ಪಲಾವ್ ತಿನ್ನಕ್ಕೆ ಮೈಸೂರು ಹೋಗ್ತಾ ಇರೋದು. ಇಲ್ಲಿವರೆಗೂ ಬಂದ್ಮೇಲೆ ಗೊತ್ತಾಗಿತ್ತು ನಮ್ಗೆ ಹನುಮಂತು ಹೋಗ್ತಾ ಇದೀವಿ ಅಂತ. ಆಯ್ತು, ಇಲ್ಲಿಂದ 25 ಕಿಲೋಮೀಟರ್. ಟೈಮ್ ಇನ್ನೂ 4 ಗಂಟೆ ಬೇರೆ. ಏನ್ ದಬ್ಬಾಕದ ಗೊತ್ತಿಲ್ಲ. ಬೇಗ ಹೋಗಿ ಹಂಗೆ ನೋಡ್ತಾ ಇರಿ, ಏನ್ ಮಾಡ್ತೀವಿ ಅಂತ ಹೇಳ್ತೀವಿ. ಹಾಯ್ ಗಾಯ್ಸ್, ನೋಡಿ ನಾವು ಮೈಸೂರಿಗೆ ಎಂಟ್ರಿ ಕೊಟ್ಟಟ್ಗೆ ಮಳೆ ಬರ್ತೈತೆ. ನೋಡಿ, ಮಳೆ ಬರ್ತೈತಾ? ಏನ್ ಬ್ರೋ, ಮೈಸೂರು ಎಂಟ್ರಿ ಕೊಟ್ಟಟ್ಗೆ ಮಳೆ ಬರ್ತೈತೆ. ಖುಷಿ ವಿಷಯ ಏನ್ ಗೊತ್ತಾ, ಬೆಂಗಳೂರಿಂದ ಮೈಸೂರು ಬರೋವರೆಗೂ ಒಂದ್ ಕಡೆ ಮಳೆ ಬಂದಿಲ್ಲ ನಮ್ಗೆ. 2 ವೀಲರಲ್ಲಿ ಬಂದಿದೀವಿ ಪಾಪ. ನೋಡಿ, ಮೈಸೂರಿಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಪೆಟ್ರೋಲ್ ಬಂಕಲ್ಲೇ ಮಳೆ. ಜಾಲಿ. ಹಾಯ್ ಗಾಯ್ಸ್, ಮೈಸೂರು ಎಂಟ್ರಿ ಕೊಟ್ಟಿದೀವಿ. ಚಳಿ ಮಾತ್ರ ಕಿತ್ತೋಟ್ ಹೊಡಿತೈತೆ. ಅದು ನಾವು ಮೈಸೂರು ಬೇರೆ ವಸ್ತು. ಎಲ್ಲೋಯ್ತೀವೋ ಹೊತ್ತು ಗೊತ್ತಿಲ್ಲ. ನೋಡ್ಬೇಕು ಎಲ್ಲೋಯ್ತೀವಿ. ಇದೇ ಇರ್ಬೇಕು ಮೈಸೂರು ರೋಡು. ನೋಡಿ, ಯಾವ್ದೋ ಮೈಸೂರಿಂದ ಬೆಂಗಳೂರಿಗೆ ಬಸ್ ಹೋಯ್ತೈತೆ, ಗವರ್ಮೆಂಟ್. ನೋಡಿ ಕಾಣಿಸ್ತೈತಾ? ಇವಾಗ ಕಾಣಿಸ್ತಿರಲ್ಲ, ಇವಾಗ ಕಾಣಿಸ್ತಾರೆ. ಇವಾಗ ರೈಟ್ ಹೋಗದ, ಲೆಫ್ಟ್ ಹೋಗದ. ಅಯ್ಯೋ, ಬೇಜಾನ್ ಕ್ಯಾಮ್ರಾ ಬೇಕಾಯ್ತು ಮೈಸೂರಲ್ಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಗೊತ್ತಿಲ್ಲ. ಬೇಕಣ್ಣ, ಬೇಕು. ಹಿಂದೆ ಇಟ್ಕೊಂಡ್ರೆ ಕೇಸ್. ನೋಡಿ, ಆಂಜನೇಯ ಸ್ವಾಮಿ ದೇವಸ್ಥಾನ. ಕೈ ಮುಕ್ಕಳಿ ಎಲ್ಲ, ದೇವ್ರ ಒಳ್ಳೇದ್ ಮಾಡ್ಲಿ. ಜಯ ಆಂಜನೇಯ. ಮೈಸೂರು ಎಂಟ್ರಿ ಕೊಟ್ಟಿದೀವಿ. ನಮಗೂ ಏನು ಎತ್ತ ಅಂತ ಗೊತ್ತಿಲ್ಲ. ಹನುಮಂತು ಪಲಾವ್ ಅಂತ ಫಿಕ್ಸ್ ಆಗೈತೆ. ಎವ್ರಿವನ್, ಹನುಮಂತು ಪಲಾವು. ಬಾಯ್ ಬಾಯ್ ಗಾಯ್ಸ್. ಇಂದ ರಾಜ್ಕುಮಾರ್ ಅನ್ನೊಂದು ಸರ್ಕಲ್ ಇಂದ ಬಂದು ಮುಂದೆ ಒಂದು ಲೆಫ್ಟ್ಗೆ ಒಂದು ಚರ್ಚ್ ಸಿಗುತ್ತೆ ನಿಮ್ಗೆ. ಹಂಗೆ ಜಯ ಆಂಜನೇಯ ಅಂತ ಕೈ ಮುಕ್ಕೊಂಬಿಟ್ಟು ನೋಡಿ ಇಲ್ಲಿ ಇದೇ ಚರ್ಚು. ಹನುಮಂತು ಪಲಾವ್ಗೆ ಲೊಕೇಶನ್ ಹಾಕೊಂಡು ಹೋಗ್ತಾ ಇದೀವಿ. ಸಖತ್ತಾಗೈತೆ ಗುರು ಚರ್ಚು. ಹಾಯ್ ಗಾಯ್ಸ್, ಅಂತೂ ಹುಡಿಕೊಂಡು ಮೈಸೂರು ಅನ್ನೋ ಹನುಮಂತು ಪಲಾವ್ಗೆ ಬಂದಿದ್ದೀವಿ. ಬಾಗ್ಲಕ್ಕೈತೆ. ಟೈಮ್ ಇವಾಗ 4:15. ಅಲ್ಲಿವರೆಗೂ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಮೈಸೂರು ಒಂದು ರೌಂಡ್ ಹಾಕೊಂಡು ಬರ್ತೀವಿ. ಹಂಗೆ ನೋಡ್ತಾ ಇರಿ. ಹರಿಯೋದುಂಟೆ ಪಕ್ಕಕ್ಕೆ ಹೋಗು ಮೈಸೂರ ದೊರೆಯ. ಗೈಸ್ ನೋಡಿ, ರೌಂಡ್ಸ್ ಹಾಕೊಂಡು ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಪ್ಯಾಲೇಸ್ ನೋಡೋದೇ ಒಂದು ಖುಷಿ. ಗೈಸ್, ಇದೆ ನೋಡಿ ಒರಿಜಿನಲ್ ಹನುಮಂತು ಪಲಾವು. ನೋಡಿ ಹೆಂಗಿದೆ ನೋಡಿ. ಅಡ್ರೆಸ್ ಎಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಮೈಸೂರು ಹನುಮಂತು ಪಲಾವ್.
ಹನುಮಂತು ಪಲಾವ್ ತಿನ್ನಕ್ಕೆ ಬೆಂಗಳೂರಿಂದ ನೈಟ್ ಔಟ್ ಬಂದಿದ್ದೀವಿ. 7 ಗಂಟೆಗೆ ಓಪನ್ ಅಂತೆ. ನಾವು ನೋಡಿದ್ರೆ 5 ಗಂಟೆಗೆ ಮೈಸೂರಿಗೆ ಬಂದಿದ್ದೀವಿ. ಮುಗೀತು ನಮ್ಮ ಕತೆ. ಈ ಜನುಮವೇ ಆಹ ದೊರಕಿದೆ ನವರಸಗಳ ಉಣಬಡಿಸಲಿ ಘಮ ಮಟನ್ ಪಲಾವ್. ಹಾಯ್ ಗಾಯ್ಸ್, ಹನುಮಂತು ಪಲಾವ್ದೆಲ್ಲ ಮುಗೀತು. ಬ್ಯಾಕ್ ಟು ಬೆಂಗಳೂರು. ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಕರೆಕ್ಟ್ ಬೇರೆ ಏನೋ ಬೇಕು. ಬಿಡಿ ಮಾಡುವ ಅದಕ್ಕೇನಂತೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎಲ್ಲ ಆಯ್ತು. ಬ್ಯಾಕ್ ಟು ಬೆಂಗಳೂರು. ಹೋಗ್ಬೇಕಾರೆ ಹಂಗೋದು, ಹೋಗ್ಬೇಕಾರೆ ಬೆಂಗಳೂರಿಗೆ ಹೋಗ್ಬೇಕಾರೆ ಹಿಂಗ್ ಹೋಯ್ತಾ ಇದೀನಿ. ಬ್ಯಾಕ್ ಟು ಬೆಂಗಳೂರು ಗಾಯ್ಸ್. ಬಾಯ್ ಬಾಯ್ ಎವ್ರಿವನ್. ಹನುಮಂತು ಪಲಾವ್ಗೆ ಹೋಗಿ ಓನ್ಲಿ 140 ಕಿಲೋಮೀಟರ್ ಬೆಂಗಳೂರಿಂದ ಮೈಸೂರು ಪ್ಯಾಲೇಸ್ ನೋಡ್ಕೊಳ್ಳಿ. ಹನುಮಂತು ಪಲಾವ್ ತಿನ್ಕೊಳ್ಳಿ. ನಿಮ್ಮ ಅಪ್ಪ ಕೊಡ್ತಾನೆ ಮತ್ತೆ ಹೋಯ್ತಾ ಇರಿ. ಮುಚ್ಕೊಂಡಿರ್ತೀಯ. ನೋಡಿ ಬ್ಯಾಕ್ ಟು ಬೆಂಗಳೂರು ಹೋಗ್ತಾ ಇದೀವಿ. ರಾಮನಗರ ನೋಡಿ, ಆಂಜನೇಯ ಸ್ವಾಮಿ ಟೆಂಪಲ್ಲು, ಸಾರಿ ಆಂಜನೇಯ ಸ್ವಾಮಿ ಸ್ಟ್ಯಾಚು ಹೆಂಗೆ ಕಾಣ್ತೈತೆ ನೋಡಿ. ರಾಮಾಯ ರಾಮಚಂದ್ರಾಯ ರಘುನಾಥಾಯ ವೇದಸೇನವೇ ಜೈ ಶ್ರೀರಾಮ್ ಎಲ್ಲ ಕೈ ಮುಖ